ಉಗ್ರರ ವಿರುದ್ಧ ಭಾರತೀಯ ಸೇನೆಯ ಕಾರ್ಯಾಚರಣೆ ಮುಂದುವರೆದಿದೆ. ಇವತ್ತು ಕೂಡ 3 ಉಗ್ರರನ್ನ ಭಾರತೀಯ ಸೇನೆ ಹತ್ಯೆ ಮಾಡಿದೆ. ಈ ನಡುವೆ ಉಗ್ರ ನಜೀರ್ಗೆ ಶರಣಾಗುವಂತ ಹೇಳಿ ಅವರ ಸಹೋದರಿ ಬೇಡ್ಕೊಂಡಿದ್ರು. ವಿಡಿಯೋ ಕಾಲ್ ಮಾಡಿ ಕಣ್ಣೀರಿಡ್ತಾ ಸಹೋದರಿ ನಜೀರ್ ಬಳಿ ಬೇಡ್ಕೊಂಡಿದ್ಲು. ಸಹೋದರಿ ಮಾತನ್ನ ಉಗ್ರ ಅಮೀರ್ ನಜೀರ್ ಧಿಕ್ಕರಿಸಿದ್ದ. ಭಾರತೀಯ ಸೇನೆ ಬರ್ಲಿ ನೋಡೋಣ ಅಂತ ಉದ್ದಟತನವನ್ನ ಮೆರೆದಿದ್ದ. ಬಳಿಕ ಸೈನಿಕರತ್ತ ಗುಂಡು ಹಾರಿಸಿ ಖಲಾಸಾದ ನರರಾಕ್ಷಸ ಹಠಕ್ಕೆ ಬಿದ್ದು ಬೀದಿಯಲ್ಲಿ ಹೆಣವಾಗಿ ಹೋದ ಉಗ್ರ ನಜೀರ್. ಪುಲ್ವಾಮಾದ ಟ್ರಾಲ್ನಲ್ಲಿ 3 ಜೆಇಎಂ ಉಗ್ರರನ್ನ ಭಾರತೀಯ ಸೇನೆ ಹತ್ಯೆ ಮಾಡಿದೆ. ಗಮನಿಸ್ತಾ ಇದ್ದೀರಿ, ಸಹೋದರಿ ನಜೀರ್ ಬಳಿ ಹೇಳ್ಕೊಂಡಿದ್ಲು ಶರಣಾಗ್ಬಿಡು ಅಂತ. Сейчас лагия мяне баю кайте чусумон буй. Травим с дарвазалику. Тул мал хей теншер ро. Лагия бера. Сейчас лагия мяне баю кайте чусумон буй. Травим с дарвазалику. Тул мал хей теншер ро. Лагия бера. Сейчас лагия мяне баю кайте чусумон буй. Травим с дарвазалику. Тул мал хей теншер ро. Лагия бера. Сейчас лагия мяне баю кайте чусумон буй. Травим с дарвазалику. Тул мал хей теншер ро. Лагия бера. ಉಗ್ರರ ವಿರುದ್ಧ ಭಾರತೀಯ ಸೇನೆಯ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನು ಗಮನಿಸ್ತಾ ಇದ್ದೀರಲ್ಲ, ಇದು ಉಗ್ರ ನಜೀರ್ ಮತ್ತು ಆತನ ಕುಟುಂಬಸ್ಥರ ನಡುವೆ ನಡೆದಂತಹ ಸಂಭಾಷಣೆಯ ವಿಡಿಯೋ. ಆತನ ಸಹೋದರಿ ಆತನ ಬಳಿ ಕೇಳ್ಕೊಳ್ತಾಳೆ, ನೀನು ಶರಣಾಗ್ಬಿಡು ಅಂತ ಹೇಳಿ. ಒಂದು ವೇಳೆ ಆಕೆಯ ಮಾತನ್ನ ಕೇಳಿ ಕುಟುಂಬದ ಬಗ್ಗೆ ಯೋಚಿಸಿದ್ರೆ ಇವತ್ತು ಆ ಉಗ್ರ ಬದುಕುಳಿತಾ ಇದ್ದ. ಆದ್ರೆ ಮಾತನ್ನ ಕೇಳದೆ ಹತನಾಗಿದ್ದಾನೆ. ಹತ್ಯೆಯಾದ ಉಗ್ರರ ಬಳಿ ಇದ್ದ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯಲಾಗಿದೆ. AK-47 ಗನ್, ಬುಲೆಟ್ ಮ್ಯಾಗ್ಝಿನ್ಗಳು ಜಪ್ತಿಯಾಗಿವೆ. ಸಜೀವ ಗ್ರೆನೇಡ್ ಅನ್ನ ಕೂಡ ಸೇನಾಪಡೆ ವಶಕ್ಕೆ ಪಡೆದು ತನಿಖೆಯನ್ನ ಚುರುಕುಗೊಳಿಸಿದೆ. 48 ಗಂಟೆಯಲ್ಲೇ ಒಟ್ಟು 6 ಮಂದಿ ಉಗ್ರರನ್ನ ಭಾರತೀಯ ಸೇನೆ ಹತ್ಯೆ ಮಾಡಿದೆ. ಆ ಮೂಲಕ ಪಹಲ್ಗಾಮ್ನಲ್ಲಿ ನಡೆದಂತಹ ಅಮಾಯಕರ ರಕ್ತ ದೋಕುಳಿಗೆ ಪ್ರತೀಕಾರವನ್ನ ಭಾರತೀಯ ಸೇನೆ ತೀರಿಸಿಕೊಳ್ತಾ ಇದೆ. ಶೋಪಿಯಾನ್ನ ಕೆಲ್ಲಾರ್ನಲ್ಲಿ 3 ಉಗ್ರರನ್ನ ಹತ್ಯೆ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ಇವತ್ತು ಕೂಡ ಪುಲ್ವಾಮಾದಲ್ಲಿ 3 ಉಗ್ರರನ್ನ ಹತ್ಯೆ ಮಾಡಿ ಅವರಿಂದ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ.